ಏನ್ ಹೇಳಿ, ಒಬ್ಬ ಒಳ್ಳೆ ಪ್ರೆಸೆಂಟ್ ಬ್ರಹ್ಮಗಂಟು ಅನ್ನೋ ಸೀರಿಯಲ್ ಅಲ್ಲಿ ನಾನು ಆಕ್ಟ್ ಮಾಡ್ತಾ ಇದ್ದೀನಿ ಈಗ. ಅವನ ಜೊತೆ ಅವ್ರ ಪ್ರೊಡಕ್ಷನ್ ಅಲ್ಲಿ. ಇದಕ್ ಮುಂಚೆ ಹಿಟ್ಲರ್ ಕಲ್ಯಾಣದಲ್ಲಿ ಅವನೇ ಹೀರೋ, ನಾನು ಅವರತ್ತೆ ಕ್ಯಾರೆಕ್ಟರ್ ಮಾಡಿದ್ದೆ. ಈಗ್ಲೂ ನಾನು ಅವನ ಅಳಿಯ ಅಳಿಯ ಅಂತಾನೆ ಕರಿತಾ ಇದ್ದಿತ್ತು. ಏನು ತೊಂದರೆ ಇರ್ಲಿಲ್ಲ ಅವನ್ಗೆ, ಚೆನ್ನಾಗಿದ್ದ. ಯಾವ ಹೆಲ್ತ್ ಇಶ್ಯೂನು ಇರ್ಲಿಲ್ಲ, ಏನು ಇರ್ಲಿಲ್ಲ, ಚೆನ್ನಾಗೇ ಇದ್ದ ಅವನು. ಆಮೇಲೆ ಅದು ಇದು ತಿಂತಾ ಇದ್ದ ಅಂದ್ರೆ ಅದು ಇಲ್ಲ, ಯಾವ ಬ್ಯಾಡ್ ಹ್ಯಾಬಿಟ್ಸೇ ಇಲ್ಲ ಅಂದವನ್ನ ದೇವ್ರು ಇಷ್ಟು ಬೇಗ ಕರ್ಕೊಂಡ ಅಂದ್ರೆ ತುಂಬಾ ನೋವಾಗ್ತಿದೆ ಸರ್. ಆಲ್ ಇನ್ ಒನ್. ಅವನು ಒಂದು ಹೀರೋ ಆಗಿದ್ದ, ಪ್ರೊಡ್ಯೂಸರ್ ಆಗಿದ್ದ, ಡೈರೆಕ್ಟರ್ ಆಗಿದ್ದ, ಕಂಠದಾನ ಕಲಾವಿದ ಆಗಿದ್ದ. ಎಲ್ಲಾದ್ರಲ್ಲೂ ಅವನು ಒಂದು ನಡೆಸ್ಕೊಂಡು ಒಂದು ದೊಡ್ಡ ಸಾಮ್ರಾಜ್ಯನ ಕಟ್ಕೊಂಡಿದ್ದ. ಒಂದು ಪ್ರೊಡಕ್ಷನ್ ಈಗ ದೊಡ್ಡ ಸಾಮ್ರಾಜ್ಯ ಕಟ್ಕೊಂಡು ಅದನ್ನ ನೋಡ್ಕೊಳ್ಳೋರು ಯಾರು ಇದ್ದಕ್ಕಿದ್ದಂಗೆ ಹಿಂಗ್ ಹೋಗ್ಬಿಟ್ರೆ ಅವನು. ತುಂಬಾ ನೋವಾಗ್ತಿದೆ. ಹಿಟ್ಲರ್ ಕಲ್ಯಾಣದಲ್ಲಿ ತುಂಬಾ ಒಳ್ಳೆ ಪಾತ್ರ ಕೊಟ್ಟಿದ್ದ ನನ್ಗೆ. ತುಂಬಾ ಎಂಜಾಯ್ ಮಾಡ್ತಿದ್ದ ಅವನು. ನನ್ ಪಾತ್ರ ನೋಡಿ ಎಂಜಾಯ್ ಮಾಡ್ತಿದ್ದ, ಖುಷಿ ಪಡ್ತಿದ್ದ. ಮತ್ತೆ ಅದಾದ್ಮೇಲೆ ಬ್ರಹ್ಮಗಂಟು ನಲ್ಲಿ ನಾನು ಮಾಡ್ದೆ. ರೀಸೆಂಟ್ ಆಗಿ ಅವನ ಹತ್ರ ಮಾತಾಡಿದ್ದು ಅಂದ್ರೆ, ಫೋನ್ ಮಾಡಿದ್ದೆ, ನಮ್ ಸೆಟ್ಗೆ ಬರ್ತಾ ಇಲ್ಲ ನಿನ್ ಬ್ರಹ್ಮಗಂಟು ಸೆಟ್ಗೆ ದಿಲೀಪ ಅಂತ. ರೀ ನೀವೆಲ್ಲಾ ಮಾಡ್ಕೊಂಡು ಹೋಗ್ತೀರಾ ಬಿಡ್ರಿ, ಚೆನ್ನಾಗಿ ಬರ್ತಾ ಇದೆಯಲ್ಲ, ಇನ್ನೇನ್ ನಾನ್ ಬರ್ಲಿ ಅಂತ. ಹೋಗ್ಲಿ, ಯಾವ್ದೋ ಒಂದ್ ಡಿಫ್ರೆಂಟ್ ಕಾಸ್ಟ್ಯೂಮ್ ಎಲ್ಲ ಹಾಕ್ಸಿ ಒಂದ್ ಕ್ಯಾರೆಕ್ಟರ್ ಕೊಟ್ಟಿದ್ದಿಲ್ಲ, ಚೆನ್ನಾಗ್ ಮಾಡಿದ್ದೀನ, ಏನು ಹೇಳಲೇ ಇಲ್ಲ ಅಂದ್ರೆ ನಿಮ್ ಬಗ್ಗೆ ಹೇಳಕ್ ಆಗುತ್ತೇನ್ರಿ ನಾನು? ಒಳ್ಳೆ ಕಲಾವಿದ, ಚೆನ್ನಾಗ್ ಮಾಡಿದ್ದೀರಾ ಅಂತ ಅದೇ ಒಂದ್ ಮಾತು ಕೇಳಿದ್ ಲಾಸ್ಟ್. ತುಂಬಾ ನೋವಾಗ್ತಿದೆ ಸರ್, ತುಂಬಾ ನೋವಾಗ್ತಿದೆ. ದೇವ್ರು ಇಷ್ಟೊಂದು ನಿಷ್ಠೂರ ಆಗ್ಬಾರ್ದು ಅನ್ಸುತ್ತೆ. ದೇವ್ರ ಅವನ ಆತ್ಮಗೆ ಶಾಂತಿ ಸಿಗ್ಲಿ. ಫಸ್ಟ್ ಆಫ್ ಆಲ್ ಅವ್ರು ಹೆಂಡತಿ ಅವನ್ನ ಬಿಟ್ಟು ಒಂದು ನಿಮಿಷನೂ ಇರ್ತಿರ್ಲಿಲ್ಲ. ಜೊತೆಲ್ಲೇ ಇರೋರು, ಜೊತೆಲ್ಲೇ ಬರೋರು. ಅವರ ಆ ದುಃಖನ ಭರಿಸುವಂತ ಶಕ್ತಿ ಆ ದೇವ್ರ ಅವಳು ವಿದ್ಯಾ ಅವ್ರು ಕೊಡ್ಬೇಕು. ಅವನ ಜೊತೆಗೆ ಅರ್ಧಾಂಗಿಯಾಗಿ ಪ್ರೊಡಕ್ಷನ್ ಅಲ್ಲೂ ಎಲ್ಲಾನು ಕೆಲವೆಲ್ಲ ಅವರೇ ನೋಡ್ಕೊಳ್ತಾ ಇದ್ರು, ಕೆಲವೆಲ್ಲ ಏನೋ ನೋಡ್ತಿದ್ದ. ವರ್ಕ್ ಪ್ರೆಷರು ಇಲ್ಲ ಏನು ಅಂತ ಕರೆಕ್ಟ್ ಆಗಿ ಗೊತ್ತಿಲ್ಲ. ಇದ್ದಕ್ಕಿದ್ದಾಗೆ ನೋವು. ನಾಳೆ ನಾನು ಫುಲ್ ಚೆಕಪ್ ಮಾಡಿಸ್ಕೋತೀನಿ, ಬಾಡಿ ಚೆಕಪ್ ಅಂತ ಹೇಳಿ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ನಂತೆ. ಇವತ್ತು ಹೋಗ್ಬೇಕಾಯ್ತು, 8 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರಂತೆ. 8 ಗಂಟೆಯಲ್ಲಿ ಅವನೇ ಹೋಗ್ಬಿಟ್ಟ. ತುಂಬಾ ನೋವಾಗ್ತಿದೆ ಸರ್, ಏನು ಹೇಳಕ್ ಆಗಲ್ಲ.